ಸ್ಟೆರ್ಲೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಜರ್ ಕೆಲಸ ಕೂಡ ಇವತ್ತಾಗಿದೆ. ಕೆಸರಿಯ ಸರ್ವೆ ನಂಬರ್ 464ರ 3.61 ಎಕರೆ ಜಮೀನಿನಲ್ಲಿ ಸರ್ವೆ ಕಾರ್ಯವನ್ನು ಮಾಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಬಳಿ ದಾಖಲೆಯನ್ನ ಪಡೆದು ಸ್ಥಳ ಮಹಜರ್ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಅಲ್ಲಿ ಪರಿಶೀಲನೆ ಮಾಡಿದ್ರು. ನಂತರ ವಿಜಯನಗರದ ಸ್ಟೇಜ್ 3 ಸ್ಟೇಜ್ 4 ನಲ್ಲಿ 14 ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತಲ್ವಾ ಸಿಎಂ ಪತ್ನಿ ಪಾರ್ವತಮ್ಮ ಅವರಿಗೆ. ಸೊ ಅಲ್ಲೂ ಕೂಡ ತೆರಳಿ ಮಹಜರನ್ನ ಮಾಡಿದ್ದಾರೆ. ಭೂಮಿ ಅಕ್ವೈರ್ ಆಗಿರುವಂತಹ ರೀತಿ, ನೀಲನಕ್ಷೆ ಇರಬಹುದು ಅಥವಾ ಜಾಗದ ಪಶ್ಚಿಮ ಅಥವಾ ಪೂರ್ವ ಭಾಗದಲ್ಲಿ ಏನ್ ಬರುತ್ತೆ, ಲ್ಯಾಂಡ್ ಎಷ್ಟಿದೆ, ರೋಡ್ ಯಾವ ರೀತಿ ಡೆವಲಪ್ ಆಗಿದೆ, ಡಾಕ್ಯುಮೆಂಟ್ಸ್ ಏನ್ ಹೇಳ್ತಾ ಇದೆ, ಮೂಲ ಡಾಕ್ಯುಮೆಂಟ್ಸ್ ಬಗ್ಗೆ ಅನೇಕ ಪ್ರಶ್ನೆಗಳಿದೆ. ಸೊ ಸರ್ವೆ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ತರದ ಜಾಗಗಳ ಸರ್ವೆ ಅಂತ ಅಂದಾಗ ಸರ್ವೆ ಕಲ್ಲಂತೆಲ್ಲ ಇರುತ್ತೆ, ಗೌರ್ಮೆಂಟ್ ಇಂದ ಒಂದು ಡಾಕ್ಯುಮೆಂಟ್ ಗೌರ್ಮೆಂಟ್ ಹತ್ರ ಕೂಡ ಇರುತ್ತೆ. ಸೊ ಕಂಪ್ಲೇನೆಂಟ್ ಹತ್ರ ಅವ್ರು ಮಾಡ್ತಾ ಇರುವಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಏನ್ ದಾಖಲೆ ಇದೆ ಅಂತ ನೋಡೋ ಕೆಲಸ, ಪರಿಶೀಲನೆ ಮಾಡೋ ಕೆಲಸವನ್ನ ಇವತ್ತು ಸರ್ವೆ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಇದೆಲ್ಲವೂ ಡಾಕ್ಯುಮೆಂಟ್ ಬೇಸ್ಡ್ ಎನ್ಕ್ವೈರಿ ಆಗಿರೋದ್ರಿಂದ ಡಾಕ್ಯುಮೆಂಟ್ ಏನ್ ಹೇಳ್ತಾ ಇದೆ ಹಾಗೂ ಪ್ರಸ್ತುತ ಅಲ್ಲಿನ ಜಾಗದ ಸ್ಥಿತಿಗತಿ ಏನ್ ಹೇಳ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗ ಮಾತ್ರ ಇದರಲ್ಲಿ ಫೈಂಡಿಂಗ್ಸ್ ಅನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಕೋರ್ಟ್ ಈಗಾಗಲೇ ಒಂದಷ್ಟು ಫೈಂಡಿಂಗ್ಸ್ ಅನ್ನು ಮಾಡಿದೆ. ಸೊ ಲೋಕಾಯುಕ್ತರ ಇನ್ವೆಸ್ಟಿಗೇಷನಲ್ ಫೈಂಡಿಂಗ್ಸ್ ಏನ್ ಬರುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಇವತ್ತು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು.